ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಬಿಗ್ನರ್ಸಿಗೆಲ್ಲ ಆರಿ ವರ್ಕ್ ಕ್ಲಾಸ್ ಕಲಿಯೋಕ್ಕೆ, ಬಿಗ್ನರ್ಸಿಗೆ ಬೇಸಿಕ್ ಸ್ಟಿಚ್ ಕಲಿಯೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಹೇಳಿಬಿಟ್ಟು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಆ್ಯಕ್ಚುಲಿ ಇನ್ನು ಮೆಟೀರಿಯಲ್ಸ್ ತುಂಬ ಇದೆ. ನೆಕ್ಸ್ಟ್ ಹೋಗ್ತಾ ನಿಮಗೆ ಮೆಟೀರಿಯಲ್ಸ್ ಬಗ್ಗೆ ಐಡಿಯಾ ನಾನು ಕೊಡ್ತೀನಿ. ಯಾವ್ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನೆಲ್ಲ ಈ ರಿಂಗ್ ಸೈಜ್ ಎಲ್ಲ ಇದ್ರ ಬಗ್ಗೆ ನಾನು ಹೇಳಿದ್ದೆ. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ರಿಂಗಿಗೆ ನಾವು ಒಂದು ಬಟ್ಟೆ ಸುತ್ಕೋಬೇಕು. ಯಾಕೆ ಈ ರಿಂಗಿಗೆ ಬಟ್ಟೆ ಸುತ್ಕೋಬೇಕು ಏನು ಅಂತಂದು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ರಿಂಗಿಗೆ ಯಾವ ಥರ ಬಟ್ಟೆ ಸುತ್ತೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಆರಿ ವರ್ಕ್ ಕ್ಲಾಸ್ ಕಲಿಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ನೋಡಿ, ನಾನು ಈ ಥರ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ನಾನು ಹಂಗೆ ಸ್ವಲ್ಪ ಚಿಕ್ಕದಾಗಿ ತೊಗೊಂಡು ತೋರಿಸ್ತಾ ಇದ್ದೀನಿ. ಇವಾಗ ನೀವು ದೊಡ್ಡದಿದ್ದರೆ ದೊಡ್ಡದಾಗಿನ ತೊಗೋಬೋದು, ಚೆನ್ನಾಗಾಗತ್ತೆ. ಆ್ಯಕ್ಚುಲಿ ಜಾಸ್ತಿನೇ ಬೇಕಿದು, ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೀವು ಇದೇ ಮೆಥಡಲ್ಲಿ ನೀವು ಕಟ್ ಮಾಡ್ತಾ ಹೋಗ್ಬೋದು. 1 ಇಂಚಷ್ಟು ಇಲ್ಲಿ ಗೊತ್ತಾಗುತ್ತಲ್ಲ, ಇಲ್ಲಿಂದ ಇಲ್ಲಿ ನೀವು 1 ಇಂಚ್ ಮಾರ್ಕ್ ಮಾಡ್ಕೋಬೋದು. ಹಾಗೆಯೇ ಮಾರ್ಕ್ ಮಾಡ್ಕೊಳ್ದೆ ಹಾಗೆಯೇ ಕಟ್ ಸಹ ಮಾಡ್ಕೋಬೋದು. ನೋಡಿ, ಈ ಥರ ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು 1 ಇಂಚಷ್ಟು ಅಗಲ ಇದ್ದರೆ ಸಾಕು. ಕಂಟಿನ್ಯೂ ಆಗಿ 3-4 ಲೈನನ್ನು ನಾವು ಈ ಥರ ನೋಡಿ, ಈಗ ಒಂದು ಇದು ಮಾಡಿಕೊಂಡೆ. ಹಾಗೆ ನೆಕ್ಸ್ಟ್ ಕೂಡ ನೋಡಿ, ಈ ಥರ ಕಂಟಿನ್ಯೂ ಎಳೆಗಳನ್ನು ಕೂಡ 1-2 ಲೈನ್ ಈ ಥರ ದಾರದ ಲೈನ್ ಕೂಡ ಮಾಡ್ಕೋಬೋದು. ನೋಡಿ, ನಾನಿವಾಗ 2 ಮಾಡ್ಕೊಂಡಿದ್ದೀನಿ. ಹಂಗೆ ಎಷ್ಟು ಬೇಕು ನೋಡಿಕೊಂಡು ಮಾಡ್ತಾ ಹೋಗ್ರಿ. ನಾನು ಇದು ಬಟ್ಟೆ ಸ್ವಲ್ಪ ದಪ್ಪ ಇತ್ತು, ಸೊ ಹಾಗಾಗಿ ಒಂಚೂರು ಅದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಎಡ್ಜದ್ದು ದಪ್ಪ ಲೇಯರ್ ಬಂದಿತ್ತು, ತೆಗಿತಾ ಇದ್ದೀನಿ. ಇವಾಗ ರಿಂಗಿಗೆ ನೋಡಿ ಈ ಥರ ಫಸ್ಟು ಫೆಬ್ರಿಕ್ ಗಮ್ ಬರುತ್ತಲ್ಲ, ನಾನು ತೋರಿಸಿದ್ಮೇಲೆ ಹಿಂದಿನ ನೋಡಿದ್ದೀನಿ. ಆ ಗಮ್ಮಿಂದ ಸ್ವಲ್ಪ ಈ ಥರ ಹೀಗೆ ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಈ ಥರ ಹಚ್ಕೋಬೇಕು. ಇಲ್ಲಿಗೆ ಸ್ಟಾರ್ಟಿಂಗ್ ಮಾತ್ರ ಗಮ್ ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಹಚ್ಕೊಂಡಾದ ನಂತರ ಅದನ್ನು ನೋಡಿ, ಕಾಣಿಸ್ತಾ ಇದೆಯಾ, ಈ ಥರ ನೋಡಿ ಫ್ರೆಂಡ್ಸ್. ಈ ಥರ ಗಮ್ಮಿಗೆ ಈ ಥರ ಹಿಂಗೆ ಹಚ್ಕೊಂಡು ಅಂಟಿಸ್ಕೊಂಡು ಇವಾಗ ಈ ಬಟ್ಟೆಯಿಂದ ನಾವು ಹಿಂಗೆ ಜಾಸ್ತಿ ಉದ್ದ ಇದ್ದರೆ ನಾವು ಈ ಥರ ಬಟ್ಟೆನ ಈ ಥರ ಸುತ್ಕೊಂಡು ಇಟ್ಕೋಬೇಕು. ಬಟ್ಟೆ ಉದ್ದ ಜಾಸ್ತಿ ಇದ್ದರೆ ನಮಗೆ ಸುತ್ತಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ರೋಲ್ ಮಾಡಿ ಇಟ್ಕೊಳ್ಬೇಕು. ಈಗ ಫಸ್ಟಿಗೆ ಒಂದು ಅದ್ರ ಮೇಲ್ಗಡೆ ಹಾಕಿದ್ದೀನಿ, ಟೈಟಾಗಿ ಕೂಡುತ್ತೆ. ನೆಕ್ಸ್ಟ್ ನಾವು ನೋಡಿ ಈ ಥರ ಮುಂದೆ ಹೋಗ್ತಾ ಇರ್ಬೇಕು. ಹಿಂಗೆ ಇಲ್ಲಿಂದ ಹಾಫು ಅರ್ಧದಿಂದ ತೊಗೋಬೇಕು. ನೋಡಿ, ಈ ಥರ ಲೇಯರಲ್ಲಿ ನಾವು ಸುತ್ಕೊಳ್ತಾ ಹೋಗಬೇಕು. ಜಾಸ್ತಿ ದಪ್ಪನೂ ಅಲ್ಲ, ಜಾಸ್ತಿ ತಳನೂ ಅಲ್ಲ. ರಿಂಗು ಕಾಣಿಸ್ತಾ ಹಾಗೆ ಈ ಥರ ನೋಡಿ. ನಾನೀಗ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಸ್ಟೆಪ್ಪಲ್ಲಿ ಸುತ್ಕೊಳ್ತಾ ಬರ್ತಾಯಿದ್ದೀನಿ. ಇವಾಗ 2 ರಿಂಗಿಗೂ, ಇದು ಔಟ್ ರಿಂಗಿದು, ಇದು ಥ್ರೆಡ್ ಬರುತ್ತಲ್ಲ, ಇದು ಔಟು, ಅದು ಒಳಗಡೆ 2 ರಿಂಗಿಗೂ ಸಹ ನಾವು ಬಟ್ಟೆನ ಸುತ್ಕೋಬೇಕು. ಇಲ್ಲಿ ಬಟ್ಟೆ ಸ್ವಲ್ಪ ಲಾಸ್ಟಿಗೆ ಎಂಡ್ ಬರುತ್ತಲ್ಲ, ಒಂದು ಸ್ವಲ್ಪ ಲೈಟಾಗಿ ಗಮ್ನ ಹಾಕಿಬಿಟ್ಟು ಅಂಟಿಸ್ಕೋಬೇಕು. ಹಾಗೆ ಮತ್ತೆ ಇದ್ರ ಮೇಲೇ ಗಮ್ ಹಾಕ್ಕೊಂಡು ನೆಕ್ಸ್ಟ್ ಲೇಯರ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಂಟಿನ್ಯೂ ಆಗಿ ಫುಲ್ 2 ಸೈಡ್ ರಿಂಗಿಗೂ ಬಟ್ಟೆನ ಸುತ್ಕೋಬೇಕು. ಯಾಕೆ ಬಟ್ಟೆ ಸುತ್ಕೋಬೇಕು ಅಂತಂದು ಹೇಳ್ತೇನೆ ನೋಡಿ. 2 ಸೈಡ್ ರಿಂಗಿಗೆ ಬಟ್ಟೆ ಸುತ್ಕೊಳ್ಳೋದ್ರಿಂದ ಬಟ್ಟೆ ನಾವು ಡಿಸೈನ್ ಮಾಡೋ ಬಟ್ಟೆ ಹಾಳಾಗೋದಿಲ್ಲ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ನೋಡಿ, ಈ ಥರ ಬಟ್ಟೆ ಸುತ್ಕೊಂಡಿರ್ತೇವಲ್ಲ, ಬಟ್ಟೆ ಸುತ್ಕೊಂಡು ನಾವು ಟೈಟಾಗಿ ಎಳೆಯೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಆಗುತ್ತೆ. ಬಟ್ಟೆ ಇತ್ತು ಅಂದರೆ ಅಷ್ಟು ಬಟ್ಟೆ ಡ್ಯಾಮೇಜ್ ಆಗೋಲ್ಲ. ಹಾಗೆ ರಿಂಗಿಗೆ ಬಟ್ಟೆ ಸುತ್ತೋದ್ರಿಂದ ಒಂದು ಸರಿ ನಾವು ಬಟ್ಟೆನ ಫಿಕ್ಸ್ ಮಾಡಿ ಒಂದು ಸರಿ ಟೈಟಾಗಿ ಮಾಡಿಬಿಟ್ರೆ ಪದೇ ನಮಗೆ ಲೂಸ್ ಕೂಡ ಆಗೋದಿಲ್ಲ, ಟೈಟ್ ಆಗುತ್ತೆ. ನೋಡಿ, ಈ ಥರ ಒಳಗಿನ ಬಟ್ಟೆ ನಾವು ವರ್ಕ್ ಮಾಡೋ ಬಟ್ಟೆ ಸ್ವಲ್ಪ ಟೈಟಾಗಿಯೇ ಬರುತ್ತೆ. ಪದೇ ಬಟ್ಟೆ ಚಾನ್ಸು ಜಗ್ಗೋದೂ ಕಡಿಮೆ ಆಗುತ್ತೆ. ಹಾಗಾಗಿ 2 ಸೈಡ್ ರಿಂಗಿಗೆ ಬಟ್ಟೆ ಸುತ್ತಕೊಂಡು ವರ್ಕ್ ಮಾಡೋದ್ರಿಂದ ಬಟ್ಟೆ ಡ್ಯಾಮೇಜು ಆಗೋದಿಲ್ಲ, ನಮಗೆ ವರ್ಕ್ ಮಾಡಲಿಕ್ಕೆ ಬಟ್ಟೆ ಟೈಟ್ ಆಗುತ್ತೆ. ಸೊ ಹಾಗಾಗಿ 2 ಬಟ್ಟೆನ ರಿಂಗಿಗೆ ಇದೇ ಕಾರಣಕ್ಕಾಗಿ ಬಟ್ಟೆ ಸುತ್ತ ನೋಡಿ, ಈ ಥರ ರಿಂಗಿಗೆ ಬಟ್ಟೆನ ಸುತ್ಕೊಳ್ಬೇಕು ಅಂತ ಅದಕ್ಕೆ ಹೇಳೋದು ನಿಮಗೆ.
ನಾವು ಈಗ ಗೊತ್ತಾಯ್ತಾ ನಿಮಗೆ ಯಾಕೆ ಸುತ್ಕೋಬೇಕಂತಂದು. ಈ ಥರ ಬಟ್ಟೆ ಸುತ್ಕೊಂಡ್ಬಿಟ್ರೆ ರಿಂಗ್ಗೆ ಬಟ್ಟೆ ಸುತ್ಕೊಂಡ್ಬಿಟ್ರೆ ಹೋಗೋದಿಲ್ಲ. ನೀವು ಇದು ಸುತ್ತಿ ಆದಮೇಲೆ ಒಂದು ದಿನ ಇದನ್ನು ಫುಲ್ಲು ಡ್ರೈಗೆ ಬಿಡಬೇಕು. ಗಮ್ಮೆಲ್ಲ ಹಾಕಿರ್ತೀರಲ್ಲ ಒಣಗಕ್ಕೆ ಬಿಡಬೇಕು. ಒಂದು ದಿನ ಪೂರ್ತಿ ಒಣಗಕ್ಕೆ ಬಿಟ್ಟ ನಂತರನೇ ಇದಕ್ಕೆ ಬಟ್ಟೆ ಹಾಕ್ಕೊಂಡು ರಿಂಗಿಗೆ ವರ್ಕ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಯಾವ ಥರ ಬಟ್ಟೆ ಫಿಕ್ಸ್ ಮಾಡಬೇಕು ಈ ರಿಂಗಿಗೆ ಅಂತೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.